ಮುಷ್ಕರ ಹಾಗೂ ಮೆರವಣಿಗೆಯನ್ನು ಮಾಡೋ ಹಾಗಿಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾರನ್ನು ಕೇಳಿ ಕರ್ನಾಟಕ ಬಂದ್ ಮಾಡ್ತಾ ಇಲ್ಲ, ನಮ್ಮ ಹೋರಾಟ ಯಾರೇ ಹತ್ತಿಕ್ಕಿದ್ರು ಕೂಡ ನಿಲ್ಲೋದಿಲ್ಲ ಅಂತ ಸುವರ್ಣ ನ್ಯೂಸ್ಗೆ ಸಾರಾ ಗೋವಿಂದ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಿಂದಲೇ ನೋಟಿಸ್ ಅನ್ನು ನೀಡಿದ್ದಾರೆ. ನಾವು ಬಂದ್ ಮಾಡಿದ್ರೆ ಕಾನೂನು ಬಾಹಿರ ಆಗುತ್ತಂತೆ. ಪೊಲೀಸ್ ಸಂಘಟನೆಗೆ, ಪೊಲೀಸ್ ನೋಟಿಸ್ಗೆ ಸಾರಾ ಗೋವಿಂದ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಳಿನ ಕರ್ನಾಟಕ ಬಂದ್ಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆನಲ್ಲಿ ಸಾರಾ ಗೋವಿಂದ್ ಅವರಿದ್ದಾರೆ. ಬಂದು ಮಾತಾಡ್ಸೋಣ. ಸರ್, ನಾಳಿನ ಕರ್ನಾಟಕ ಬಂದ್ಗೆ ಸಾಕಷ್ಟು ಹೋರಾಟಗಾರರೇ ಬೆಂಬಲವನ್ನ ಸೂಚಿಸ್ತಾ ಇಲ್ಲ, ಸಂಘಟನೆಗಳಲ್ಲೇ ಒಂದು ಹೊಂದಾಣಿಕೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು. ಸರ್, ಯಾರು ಕೇಳಿ ಸಂಘಟನೆ ಮಾಡಲ್ಲ. ಅವ್ರವ್ರ ಸಂಘಟನೆ ಅವ್ರವ್ರ ಮೂಗು ನೇರಕ್ಕೆ ಮಾಡ್ಕೊಳ್ತಾರೆ. ಈಗ ನನ್ನನ್ನು ಕೇಳ್ಬಿಟ್ಟು ಇನ್ನೊಂದು ಸಂಘಟನೆ ಮಾಡ್ತಾರಾ? ಇಲ್ಲ ಅವ್ರನ್ನ ಕೇಳ್ಬಿಟ್ಟು ನಾನು ಇನ್ನೊಂದು ಸಂಘಟನೆ ಮಾಡ್ತಾರಾ? ಏನಿಲ್ಲ. ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ. ಅವ್ರಿಗೆ ಮಾಡೋಕ್ಕೆ ಆಗದೆ ಹೋದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಇದರ ಎಲ್ಲ ಇದು ಮಾಡೋದು ಬೇಡ. ನಾವು ಯಾರಿಗೆ ಮಾಡ್ತಾ ಇದ್ದೀವಿ? ಯಾವ ಥರ ತೊಂದರೆಗಳಾಗ್ತಾ ಇದೆ ನಿಮಗೆ? ಯಾರಿಂದ ತೊಂದರೆ ಆಗ್ತಾ ಇದೆ? ಯಾರಿಂದನೂ ಇಲ್ಲ. ಈಗ ಪೊಲೀಸ್ ಇಲಾಖೆಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ಆಲ್ ಇಂಡಿಯಾ ಬಂದ್ ಅಂತ ಮಾಡ್ತಾರೆ. ನಾವು ಬಂದ್ ಮಾಡಬಾರ್ದಂತೆ. ಇದು ಕಾನೂನು ಬಾಹಿರ ಅಂತೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ನಾವು ನಿನ್ನೆ ಒಂದು ಮೆರವಣಿಗೆ ಮಾಡಿಕೊಂಡು ಸಾರ್ವಜನಿಕರನ್ನ ಕಳೆದ ಬಾರಿ ಹೆಂಗೆ ಮಾಡಿದ್ವೋ ಅದೇ ರೀತಿ ಸಾರ್ವಜನಿಕರನ್ನ ಮನವಿ ಮಾಡೋದು, ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಅಸೆಂಬ್ಲಿಲಿ ಶಿವಕುಮಾರ್ ಅವರು ಬೆಂಬಲ ಇಲ್ಲ ಅಂತ ಹೇಳಿದರು. ನಾವೇನನ್ನ ಬೆಂಬಲ ಕೇಳಿಲ್ಲ. ಅವ್ರು ಬೆಂಬಲ ಕೇಳಿದಾಗ ನಾವು ಮೇಕೆದಾಟು ಯೋಜನೆಗೆ ನಾವು ಹೋಗಿದ್ದು, ಅವ್ರ ಜೊತೆ ಹೋರಾಟ ಮಾಡಿದ್ದೀವಿ. ಇರಲಿ, ಇವೆಲ್ಲ ಇರುತ್ತೆ. ನಾಳಿನ ಹೋರಾಟ ಹೇಗಿರುತ್ತೆ ಸರ್? ನಾಳಿನ ಹೋರಾಟ ಸಾರ್ವಜನಿಕರು ನಾವೇನೋ ಕರೆ ಕೊಟ್ಟಿದ್ದೀವೋ, ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋದ್ರ ಮೂಲಕ, ಸಿನಿಮಾ ಚಿತ್ರಮಂದಿರಗಳನ್ನ ಮುಚ್ಚೋದ್ರ ಮೂಲಕ, ಮತ್ತು ಹೋಟೆಲ್ ಮಾಲೀಕರಿಗೂ ಮನವಿ ಮಾಡಿದ್ದೀವಿ, ಬೀದಿ ವ್ಯಾಪಾರಿಗಳಿಗೂ ಮನವಿ ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ನಮ್ಮ ಜೊತೆ ಜನ ಸ್ಪಂದಿಸ್ತಾರೆ ನೋಡೋಣ. ಮುಂದಿನ ದಿನಗಳಲ್ಲಿ ನಾವು ಇನ್ನೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಸೊ ಬಂದು ಬಹುತೇಕ ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಸಪೋರ್ಟ್ ಇಲ್ಲ. ನೀವು ಹೇಳಿದಂಗೆ ಹೋಟೆಲ್ ಸಂಘಟನೆಯವರು, ಬೀದಿ ಬದಿ ವ್ಯಾಪಾರಿಗಳು, ಸಾಕಷ್ಟು ಕೆಲವೊಬ್ಬರು ಆಟೋ ಚಾಲಕರು ಕೂಡ ಅವರಿಗೆ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಸೊ ನಿಮ್ಮ ಹೋರಾಟ ಹೇಗಿರುತ್ತೆ? ಈಗ ನಾನು ಮಾತಾಡ್ತೀನಿ. ಬೀದಿಲಿ ನಿಂತು ಹೋರಾಟ ಮಾಡಿರೋ ಯಾರು ಹೇಳಿ? ಶಕ್ತಿವಂತರು, ಶಕ್ತಿ ಇರೋರು, ಧೈರ್ಯ ಇರೋರು, ಬೀದಿಗೆ ನಿಂತು ಸರ್ಕಾರ ಎದುರಿಸುವಂಥ ಕೆಲಸ ಮಾಡೋರು ಶಕ್ತಿವಂತರು. ಈ ನಾವೇನು ಬೆಂಬಲ ಕೊಡಲ್ಲ, ನಾವೇನು ಮಾಡಲ್ಲ, ಇವರೆಲ್ಲ ಏನು ಹೇಳಿ? ಕೈಲಾಗ್ದವರು. ಇದ್ರ ಮೇಲೆ ಇನ್ನೇನು ಹೇಳೋಣ? ಬೇಜಾರಾಗುತ್ತೆ. ಪೊಲೀಸ್ ಇಲಾಖೆನೂ ಕೂಡ ಬಂದನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿಸಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೋಟಿಸ್ಗಳನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ ನಿನ್ನೆಯಿಂದ ಅಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವರು ಕೂಡ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಮಾಡಲಿ. ಯಾರು ಹತ್ತಿಕ್ಕಿದ್ರೂ ನಮ್ಮ ಕನ್ನಡ ಹೋರಾಟ 22 ಬಂದು ನಿಲ್ಲಲ್ಲ. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.